ಪ್ಲೈನ್ ಸೂಪು, ಆಚೆ ಮಳೆ, ಚಳಿಗೆ ಬಿಸಿ ಬಿಸಿ ಕ್ವಾತ ಕ್ವಾತ ಅಂತ ಕುದೀತಾ ಇರೋ ಸೂಪ್ ಕುಡಿಸ್ತಾ ಇದ್ರೆ ಜೋರಾಯ್ತು ಅಂದರೆ ಕ್ಯಾನ್ಸಲ್ ಎಲ್ಲ ಹೋಗಿ ಎಲ್ಲ ರೂಮ್ ಮಾಡ್ಕೊಳೋಣ. ನಮಸ್ಕಾರ ಎಲ್ಲರಿಗೂ. ಕೇಳಿಸ್ತಾ ಇದೆಯಾ ವಾಯ್ಸು? ನಾನು ಕಾಣಿಸ್ತಾ ಇದ್ದೀನಿ ಸಂಜಿತು. ನಮಸ್ಕಾರ. ಬಂದು ಎಲ್ಲ ಕಟ್ಕೊತಾ ಇದ್ದೀವಿ. ನನ್ನ ಚಿಕ್ಕ ಗಾಡಿ ಮೇಲೆ ಎಷ್ಟು ದೊಡ್ಡ ಟಾರ್ಪಲ್ಲು, ಆ ಟಾರ್ಪಲ್ ಒಳಗಡೆ ಒಂದು ಜುಗಾಡ್ ಮಾಡಿದ್ದೀವಿ. ಏನಂದರೆ ನಾವು ಎಲ್ಲಿ ಕಾಣಿಸ್ತಲ್ಲ, ಅದು ಒಳಗಡೆ ಇದೆ. ಅದು ಬಿಚ್ಚಿದಾಗ ಹೇಳ್ತೀನಿ. ಒಂದು ಸ್ಟವ್ ಅದನ್ನು ಇದ್ರಲ್ಲಿ ಕಟ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಡಿಕ್ಕಿ ಒಳಗಡೆ ಫುಲ್ಲು ಸಾಮಾನುಗಳಿದೆ, ಅಡುಗೆ ಸಾಮಾನು. ಆಮೇಲೆ ಇಲ್ಲಿ ಹರ್ಷನ್ ಗಾಡಿ, ಅದ್ರ ಮೇಲೆ ಟೆಂಟ್ಗಳು, ಲಗೇಜು ಕಟ್ತಾವ್ರೆ ಇಬ್ಬರು. ಸೊ ಈಗ ಇಲ್ಲಿಂದ ಹೊರಡೋದೇನೆ. ಅಲ್ಲಿ ಸತೀಶು ಜಾಯ್ನ್ ಆಗ್ತಾರೆ. ನನ್ನ ವಾಯ್ಸ್ ಬರ್ತದೆಯಲ್ಲೋ ಗೊತ್ತಿಲ್ಲ. ಸೊ ಸತೀಶ್ ಅವ್ರು ಜಾಯ್ನ್ ಆಗ್ತಾರೆ. ಇದ್ರ ಹತ್ರ ಹೊಸಕೋಟೆ ಟೋಲು. ಹೊಸಕೋಟೆ ಟೋಲ್ ಅಲ್ವೇನೋ ಫಸ್ಟ್ ಸ್ಟಾಪು? ಹೊಸಕೋಟೆ ಟೋಲು. ಹೊಸಕೋಟೆ ಟೋಲ್ ಹತ್ರ ಫಸ್ಟ್ ಸ್ಟಾಪು. ಅಲ್ಲಿ ಅವ್ರು ಬರ್ತಾರೆ. ಅಲ್ಲಿಂದ ಡೈರೆಕ್ಟ್ ಮುಳುಬಾಗ್ಲು ಹೊಡೆಯೋಣ ಅಂತ. ಸೊ ಕೊನೆ ಅವಲೇ ಬಿಡಬೇಕಾದ್ರೆ ಫೋನ್ ಮಾಡಿದೆ. ಸೊ ನಾವು ಹೊಸಕೋಟೆ ರೀಚ್ ಆಗಿದ್ದೀವಿ. ಹಿಂದೆ ಕಾಣಿಸ್ತಾ ಇದೆಯಾ ಟೋಲು. ಸಂಜು ಹೇಗಿತ್ತು ರೈಡು? ಮಳೆ ಚೆನ್ನಾಗಿತ್ತ? ಅವಾಗಿದ್ದೀರಾ ಅಂತ ಇದ್ರಿ, ಈಗ ಚೆನ್ನಾಗಿತ್ತದೀರಾ? ಅದು ಹೇಳಲಿಕ್ಕಾಗಲ್ಲ. ನೋಡಿ ಹೆಂಗಿದೆ ನನ್ನ ಗಾಡಿ, ನೋಡಿ ಕಾಣಿಸ್ತಾ ಇದೆಯಾ ಹೆಂಗಿದೆ? ಸೊ ಸತೀಶ್ಗೆ ವೆಯ್ಟಿಂಗು. ಇಲ್ಲಿ ಕಾಯ್ತಾ ಇದ್ದೀವಿ ಟೋಲ್ ದಾಟ್ಬಿಟ್ಟು. ಎಲ್ಲರಂತೆ? ಹಾಂ, ಮುಂದೆ ಅವರ ಇಲ್ಲಿ ಅಯ್ಯಪ್ಪ ಇಲ್ಲಿ ನಿಂತವ್ರೆ. ಸೊ ನಾವು ಅಲ್ಲಿ ಕಾಯ್ತಾ ಇದ್ವಿ ಹೊಸಕೋಟೆ ಟೋಲ್ ಹತ್ರ. ಇವ್ರು ಆಲ್ರೆಡಿ ಮುಂದೆ ಬಂದು ಇಲ್ಲಿ ಯಾವ ಆರ್ಚಿದೆ, ಇಲ್ಲಿ ಯಾವುದೋ ಬಂದು ಇಲ್ಲಿ ಕಾಯ್ತಾವ್ರು ಈ ಏರಿಯಾದಲ್ಲಿ. ಸೊ ನಾವು ಗಾಡಿಗಳನ್ನು ಇಳಿಸಿಬಿಟ್ಟು ಫುಲ್ ಒದ್ದೆ ಆಗ್ಬಿಟ್ಟಿದ್ವಿ. ಮಳೆ, ಜಡಿ ಮಳೆ, ಬೆಂಗಳೂರು ಥರ ಆಗ್ಬಿಟ್ಟಿದೆ ಈ ಕಡೆ ಎಲ್ಲ. ಈಗ ಎಷ್ಟು ಗಂಟೆ ಬಂದ್ರಿ? ನಾನು ಗೊತ್ತಿತ್ತು ನೀವು ಯಾವ ಟೈಮ್ ಬರ್ತೀರಾ ಅಂತ. ಕರೆಕ್ಟ್ ಟೈಮ್ ಬಿಟ್ರಿ. ಏನ್ರಿ ಮಳೆ? ಇವತ್ತು ಮಳೆ ಇತ್ತಲ್ಲ, ರಿಪೋರ್ಟ್ ಮಾಡಿಲ್ಲ. ಅಲ್ಲಿ ಪಚೆನಲ್ಲಿ ಮಲ್ಕೊಳೋಣ? ಏನು ಮಾಡೋಕ್ಕಾಗಲ್ಲ, ಮರಲೇಬೇಕು. ದಿಸ್ ಈಸ್ ಲೈಫ್ ಮ್ಯಾನ್. ಮಳೆ ಮತ್ತೆ ಅದೇ ಎಕ್ಸ್ಪೀರಿಯನ್ಸ್. ಮಾನ್ಸೂನ್ ರೈಡ್ ಆಗ್ಬಿಟ್ಟೆ ಫುಲ್ಲು ಅಲ್ಲ, ಮಾನ್ಸೂನ್ ರೈಡ್ ಆಗ್ಬಿಟ್ಟೈತಲ್ಲ. ಸಾಕು, ಇದು ಕವರ್ ಆಗ್ತೈತೆ ಎಲ್ಲ ತಾನೇ. ಏನಾಗ್ತದೆ? ಚೆನ್ನಾಗಿದೆ. ನೀಟಾಗೈತೆ. ಎಷ್ಟು ವಯಸ್ಸಾಯಿತು ಕ್ಲಿಯರ್ ಆಗಿ ನೋಡಿ ನಾನು ವಯಸ್ಸರು ಹಾಕಿದ್ರೆ ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು, ಗೊತ್ತಿದೆ. ನಾನು ಮಿಸ್ಕೊಂಡ್ಬಿಟ್ಟೆ ಮನೇಲೆ. ಮತ್ತೆ ನೋಡಿ ಫುಲ್ ಒದ್ದೆ. ಮತ್ತೇನೆ ಜಾಕೆಟ್ ತಂದಿಲ್ಲ. ಜಾಕೆಟ್ ಹಾಕೊಂಡ್ರೆ ಅಂದ್ಕೊಂಡೆ, ಇಷ್ಟು ದಪ್ಪ ಇದೆಯಲ್ಲ ಬಿಸಿಲು ಸೆಕೆ ಆಗುತ್ತೆ ಅಂತ ತರಲಿಲ್ಲ. ಹೊಟ್ಟೆ ಹಸಿದಾಯಿತು, ಅದಕ್ಕೆ ಮುಂದೆ ಬಂದು ಅಲ್ಲೇ ಪಕ್ಕದಲ್ಲೇ ಇತ್ತು ತೇಜು ದಮ್ ಬಿರಿಯಾನಿ ಅಂತೆ. ಸೊ ಒಂದ್ಸಲಿ ಟೇಸ್ಟ್ ಮಾಡೋಣ ಅಂತ ನಿಲ್ಸಿದ್ದೀವಿ. ನೋಡೋಣ ಇಲ್ಲಿ ಹೆಂಗಿರುತ್ತೆ ಬಿರಿಯಾನಿ. 2 ಬಿರಿಯಾನಿ ತರಿಸಿದ್ದೀವಿ. ಸೊ 3 ಜನ ಶೇರ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಇವರು ಮನೇಲೇ ತಿನ್ಕೊಂಬಂದ್ಬಿಟ್ಟವ್ರೆ ಕಿಲಾಡಿ. ಆದರೂ ಪೀಸ್ ತಿಂತೀವಿ. ಆಮೇಲೆ ಪ್ಲೈನ್ ಸೂಪ್ ಹೇಳಿದ್ದೀವಿ. 3-4 ಪ್ಲೈನ್ ಸೂಪ್ ಬರಲಿ, ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತ. ಇನ್ನೊಂದು ಬ್ರ್ಯಾಂಡ್ ಹೊಸಕೋಟೆ ಬಿರಿಯಾನಿ. ಪ್ಲೈನ್ ಸೂಪು, ಆಚೆ ಮಳೆ, ಚಳಿಗೆ ಬಿಸಿ ಬಿಸಿ ಕ್ವಾತ ಕ್ವಾತ ಅಂತ ಕುದೀತಾ ಇರೋ ಸೂಪ್ ಕುಡಿತಾ ಇದ್ರೆ ಸರ್ ಒಂದು ನೀರು ಬಾಟ್ಲು ಕೊಡಿ. ನೋಡಿ ಇಲ್ಲಿ ನೋಡಿ ಬಾಸ್ ಹೆಂಗೆ ತಿಂತವ್ರೆ. ಸೇರುವಲ್ಲ ಬಿರಿಯಾನಿಗೆ ಕಾಲು ಸೂಪ್ ಹಾಕಿ ತಿಂತವ್ರೆ. ಸಂಜಿತು ನೀವು ಬಿರಿಯಾನಿ ತಿನ್ಕೊಂಡು ಸೂಪ್ ಬಿಸಿ ಬಿಸಿ ಕುಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ವೇಸ್ಟ್ ಮಾಡಿ ಮಳೆ ಸ್ವಲ್ಪ ನಿಂತಾದ್ಮೇಲೆ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಈಗ ವಾಪಸ್ ಹೊರಡ್ತಾ ಇದ್ದೀವಿ. ಎಲ್ಲ ಪಿಟ ಪಿಟ ಅಂತ ಇದೆ. ಮಳೆಗಾಲದಲ್ಲಿ ನಾವು ಹೊಸಕೋಟೆಗೆ ಈ ಕಡೆ ಎಲ್ಲ ಕೋಲಾರಿಗೆಲ್ಲ ಬಂದೇ ಇಲ್ಲ. ಫಸ್ಟ್ ಟೈಮು ಈ ಥರ ನೋಡ್ತಾ ಇರೋದು. ಬರೀ ಸುಡೋ ಬಿಸಿಲಲ್ಲೇ ಇದ್ದಿದ್ದು.
ಸೊ ಬಾಯ್ಸ್ ಎಲ್ಲ ರೆಡಿ ಆಗ್ತಾಯಿದ್ದಾರೆ, ನಾವು ರೆಡಿ ಆಗಾಯಿತು. ನಾನೊಬ್ಬ ಜರ್ಕಿನ್ ತರೋದು ಮಿಸ್ ಮಾಡಿಬಿಟ್ಟೆ, ಎಲ್ಲರೂ ಕಳ್ಳರು ಜರ್ಕಿನ್ ತಂದ್ಬಿಟ್ಟು. ನೋಡೋಣ. ನಮ್ಮದು ಗೋಪ್ರೋ ಇದ್ದಿದೆ ಸಖತ್ತಾಗಿರೋದು ಕೆಟ್ಟೆಟ್ಟು. ಅಯ್ಯೋ ನಮ್ಮ ಅವಸ್ಥೆ ಕೇಳೋಕ್ಕಾಯ್ತಲ್ಲ ಗುರು. ಹೆಂಗೆ ಗೊತ್ತಾ ನನಗೆ ಫುಲ್ಲು ಅಯ್ಯಪ್ಪ ಕಿಸಿತಾ ಇರೋದು ನೋಡು, ಕಿಸಿತಾ ಇರೋದು ನಮ್ಮನ್ನು ನೋಡಿ. ಫುಲ್ಲು ಓವರು, ಫುಲ್ಲು ಒದ್ದೆ, ಕೆಳಗಡೆ ಪ್ಯಾಂಟ್ ಒದ್ದೆ, ಒಳಗಡೆ ಐಟಮು ಒದ್ದೆ, ಎಲ್ಲ ಒದ್ದೆ. ಈಗ ಟೀ ಕುಡಿಯೋಣ ಅಂತ ನಿಲ್ಸಿದ್ದೀವಿ. ಬನ್ನಿ ಬನ್ನಿ. ಸೊ ರೀಚ್ ಆದ್ವಿ ಹರ್ಷವ್ರ ತೋಟಕ್ಕೆ. ಇಲ್ಲಿವರೆಗೂ ಅಷ್ಟೇ ಗಾಡಿ ನಾವು ಒಳಗೆ ಹೋಗುತ್ತೆ, ಬಟ್ ಇಲ್ಲಿ ನಿಲ್ಸಿದ್ದೀವಿ. ಫಸ್ಟ್ ಹೋಗಿ ನೋಡೋಣ ಆಗುತ್ತಾ ಇಲ್ವಾ ಅಂತ. ಇಲ್ಲಿ ಫುಲ್ಲು ನೀರು ಕೊಚ್ಚೆ. ಸೊ ನನಗೆ ಯಾಕೋ ಡೌಟ್ ಇಲ್ಲಿ ಕ್ಯಾಂಪಿಂಗ್ ಮಾಡೋದು. ಇಲ್ಲಾಗಿಲ್ಲ ಅಂದರೆ ಇನ್ನೊಂದು ಜಾಗ ಇದೆ, ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡೋಣ. ಇದು ಅಷ್ಟೇ ಇದೆ ನೀರು, ಏನು ಜಾಸ್ತಿ ತುಂಬ್ಕೊಂಡಿದ್ದು. ಲಾಸ್ಟ್ ಟೈಮ್ ಬಂದಾಗೂ ಇಷ್ಟೇ ಇತ್ತು, ಇಷ್ಟೇ ಇದೆ. ಇದು ನಮ್ಮದು ಕ್ಯಾಂಪಿಂಗ್ ಸೈಟ್. ಇಲ್ಲಿ ಚೆನ್ನಾಗಿತ್ತು ಅಂದರೆ, ಯಾಕಂದರೆ ಮುಳ್ಳು ನೋಡಿ, ಇಲ್ಲಿ ಮುಳ್ಳು ಕೊಚ್ಚೆ ಥರ ಇರೋಲ್ಲ, ಬಟ್ ಆದ್ರೂ ಟೆಂಟ್ ಹಾಕ್ಕೊಂಡ್ರು ನೀರು ಒಳಗಡೆ ಬಂದ್ಬಿಡುತ್ತೆ ಮೇಲ. ಅದು ಒದ್ದೆ ಆಗಿ ಅದಕ್ಕೆ ಸುಸ್ತಾಯಿತು. ಇವಾಗ ಏನು ಪ್ಲ್ಯಾನ್ ಮಾಡಿದ್ರಂದರೆ, ಇಲ್ಲಿ ಬಂಡೆಗಳೈತೆ ಪಕ್ಕದಲ್ಲಿ ಬೆಟ್ಟ, ಅದ್ರ ಮೇಲೆ ಪ್ಲ್ಯಾನ್ ಮಾಡ್ತಾವ್ರೆ. ಆಗುತ್ತಾ ಇಲ್ಲ ಗೊತ್ತಿಲ್ಲ. ಆಗುತ್ತಾ ಅಲ್ಲಿ? ಇಲ್ಲಿ ಮರಳಿದೆ, ಅಲ್ಲಿ ಕೊಚ್ಚೆ ಇಲ್ಲ, ಬಟ್ ತೇವಾಂಶ ನಿಮಗೆ ಬರುತ್ತೆ ಮೇಲಕ್ಕೆ ಆ ಟೆಂಟಿಂದ. ಬರುತ್ತ್ರಿ, ವಾಟರ್ ಪ್ರೂಫು. ನೀವು ಬೆಳಗ್ಗೆ ನೋಡಿದ್ದೀರಾ, ಒಳಗಡೆ ಎಲ್ಲ ನೀರು ಜಿಂಕ್ತಾ ಇರುತ್ತೆ. ಇದು ಮಂಜೆ. ಆ ಟಾರ್ಪಲ್ಲ ನಮ್ದು ಟಾರ್ಪಲ್ನ ಮೇಲ್ಗಡೆ ಕಟ್ಬಿಟ್ರೆ ನಾವು ಸೇಫು. ಅದ್ರ ಕೆಳಗಡೆ ಫಸ್ಟ್ ಅಡುಗೆ ಮಾಡ್ಕೊಂಬಿಡೋಣ. ಟೆಂಟ್ ಆಮೇಲೆ ಹಾಕೋಣ. ಫಸ್ಟ್ ಅಡುಗೆ ಶೂಟಿಂಗ್ ಮಾಡೋಣ. ಮಳೆ ಇಷ್ಟೇ ಇದ್ರೆ ಸಾಕು ನಮ್ಗೆ. ಇಷ್ಟೇ ಇರುತ್ತೆ. ಜೋರ್ಗಿರಾದ್ರೆ ಅಷ್ಟೇ. ಇನ್ನು ಮಳೆ ಇಷ್ಟೇ. ಜೋರ್ ಆಯ್ತು ಅಂದ್ರೆ ಕ್ಯಾನ್ಸಲ್ ಎಲ್ಲ ಎಲ್ಲ ಹೋಗಿ ಎಲ್ಲ ರೂಮ್ ಮಾಡ್ಕೊಳ್ಳೋಣ. ಹೆಂಗೆ ಎಕ್ಸ್ಪೀರಿಯನ್ಸ್ ಕೊಡಿಬೇಕು. ಫೋನ್ ಕೊಟ್ಟಿದ್ದೀವಿ ಸಂಜಿತನ್ ಕೇಳ್ಬೇಕು. ಅಲ್ಲೋಡು ಅಲ್ಲಿ ಬೇಡ. ಓಕೆ, ಸೊ ಇವತ್ತು ಫಸ್ಟ್ ಟೈಮು ಅನ್ಬಾಕ್ಸ್ ಅವ್ರು ಇಬ್ರು 3 ಜನನು. ಸೊ ಅನ್ಬಾಕ್ಸ್ ಟೀಮು 3 ಜನನು ನನ್ನ ಜೊತೆ ಬೈಕ್ ರೈಡ್ ಬಂದವ್ರೆ. ಇದೇ ಟೈಮ್ಗೆ ಮಳೆನೂ ಬಂದ್ಬಿಟ್ಟಿದೆ. ಸೊ ಡಬಲ್ ಜಾಲಿ. ಹೆಂಗೈತೆ ಎಕ್ಸ್ಪೀರಿಯನ್ಸು? ಫುಲ್ಲು ನೋಡಿ, ಅಡಿಯಿಂದ ಮುಡಿವರೆಗೂ ನೆಂದ್ಬಿಟ್ಟವ್ರೆ ವಿಕ್ಕಿ. ಶೂ ಹಾಕೊಂಬರ್ಬೇಕು ನೆಕ್ಸ್ಟ್ ಟೈಮು. ನೋ ಸ್ಲಿಪ್ಪರ್ಸ್ ಇನ್ ಬೈಕ್ ರೈಡಿಂಗ್. ಓಕೆ, ಅಲ್ಲೋಡು ಕೈ ಫುಲ್ಲು ಕೈಯೆಲ್ಲ. ಹೆಂಗೈತೆ ಎಕ್ಸ್ಪೀರಿಯನ್ಸ್? ಗೊತ್ತಾಗಲ್ಲ, ಚೆನ್ನಾಗಿದೆ. ಸಂಚಿತ ಫುಲ್ಲು ನೆತ್ತಾಗ್ಬಿಟ್ಟಿದ್ದಾರೆ. ಬೆಚ್ಚಾಗಿ ಹೋಟ್ಲ್ ಕೂತ್ಕೊಂಡಿರೋರು ಸಂಚಿತ ಸರಿ ಹೋಗ್ತದೆ. ಇದಾಕೊಂಬಿಡೋಣ, ಅದಕ್ಕೆ ಟೆಂಟ್ ಹಾಕ್ಬಿಡೋಣ. ಮಳೆ ಸೇಫ್ ಇರ್ತದೆ. ಏನಂತೀರ ಬ್ರೋ? ಹಾಕ್ಬೋದು. ಸರಿ, ಒಂದು 2 ನಿಮಿಷ ತಡಿ, ಹೆಲ್ಮೆಟ್ ತೆಗೆದು ಸುಧಾರಿಸ್ಕೊಂಡು ಆಮೇಲೆ ಸಿಗ್ತೀವಿ ಗಾಯ್ಸ್. ಬಾಯ್. ಈಗ ಫಸ್ಟು ಪ್ಲ್ಯಾನು ಟೆಂಟ್ ಇದೊಂದು ಇದಾಕ್ಬಿಡೋಣ ಅಂತ ಅನ್ಕೊತಾ ಇದ್ದೀವಿ. ಟಾರ್ಪಲ್ ಹಾಕ್ಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡೋಣ ಅಂತ, ಏನು ಹಾಕುತ್ತೆ ಅಂತ. ಟಾರ್ಪಲ್ ಕೆಳಗಡೆನೇ ಅಡುಗೆ, ಟಾರ್ಪಲ್ ಕೆಳಗಡೆನೇ ಟೆಂಟ್. ವ್ಯವಸಾಯ ಇದು ಏನು ವಾಸ ಎಲ್ಲ ಅಲ್ಲಿ. ಇದು ಹೆಂಗಂದಂಗೆ ಕಟ್ಬಿಟ್ಟಿದ್ದಾರೆ. ಸಂದೀಪ್ ಅವರು ಬಿಚ್ಚಾಗೈತೆ ನೋಡಿ. ಫುಲ್ಲು ಫಸ್ಟ್ ಟೈಮ್ ಬಂದರೆ ಫೋಟೋ ಶೂಟ್ ಎಲ್ಲ ಮಾಡ್ತಾನೆ. ನಮ್ಮದು ಮೇನ್ ಸ್ಕೆಲಿಟನ್ ರೆಡಿ ಆಯಿತು.
ಇದು ನಾರ್ಮಲಾಗೆ ನಮ್ಮ ಸೆಟಪ್ ಯಾವಾಗಲೂ ಬಂದಾಗೆಲ್ಲ. ಸೊ ಲಾಸ್ಟ್ ಟೈಮು ಇದು ಕಟ್ಬಿಟ್ಟು ಹೋಗಿದ್ವಿ, ಅದು ಹಂಗೆ ಬಿಸಾಕಿದ್ರು ಅಲ್ಲಿ. ಬಟ್ ಏನಾದ್ರು ವೀಕ್ ಆಗ್ಬಿಟ್ಟಿದೆ, ಅದು ಗೆದ್ದೆಲ್ಲ ತಿಂದು ಕೋಲು. ಬಟ್ ಹಂಗೆ ಏನೋ ಒಂದು ಸ್ವಲ್ಪ ಮೇಂಟೈನ್ ಮಾಡೋಣ, ಯಾಕಂದರೆ ಒಂದು ಟಾರ್ಪಲಲ್ಲಿ ನಾವು ಆ ಕಡೆ ಮರಗಳು ಕಟ್ಬಿಡ್ತೀವಿ ದಾರನ, ಇದು ಸುಮ್ಮನೆ ಸಪೋರ್ಟ್ಗಷ್ಟೇ ಹೈಟು. ಈಗ ನಮ್ಮದು ಪ್ಲ್ಯಾನ್ ಚೇಂಜ್ ಆಯಿತು. ಆಗ ನೆಟ್ಟಿದ್ವಲ್ಲ ಅದು ಮುರಿದೋಯ್ತು, ಯಾಕಂದರೆ ಫುಲ್ ಗೆದ್ದಲು ತಿನ್ಬಿಟ್ಟಿತ್ತು. ಸೊ ಅದಕ್ಕೆ 4 ಜನನು ಒಂದೊಂದು ಮೂಲೆ ನಿಂತ್ಕೊಂಡು ಇಲ್ಲಿ ಕಟ್ಬಿಟ್ಟಿದ್ದೀವಿ. 3 ಮೂಲೆ ಕಟ್ಟಿದ್ದೀವಿ, ಒಂದು ಮೂಲೆ ಕಟ್ಟಬೇಕು. ಅದಕ್ಕೆ ಏನು ಮಾಡ್ತಾಯಿದ್ದೀವಿ ಅಂದರೆ ಅದು ಮಧ್ಯದಲ್ಲಿ ಒಂದು ದೊಡ್ಡ ಕೋಲ್ ಇತ್ತಲ್ಲ, ಅದನ್ನು ಎಲ್ಲೆಲ್ಲಿ ಟೊಲ್ಲಾಗಿದೆ ಅದನ್ನೆಲ್ಲ ಮುರಿದಾಕ್ಬಿಟ್ಟು ಈ ಥರ ಮಧ್ಯದಲ್ಲಿ ನಿಲ್ಲಿಸೋ ಥರ ಈಗ ಒಳಗಡೆ ಒಂದು ಇಟ್ಟವ್ರೆ ಟೆಂಪ್ರರಿಗೆ. ಆ ಥರ ದೊಡ್ಡ ಕೋಲ್ ಬೇಕು ಇನ್ನು ಹೈಟ್ಗೆ, ಅದು ನಿಲ್ಲಿಸ್ಬಿಟ್ಟು ಮಧ್ಯದಲ್ಲಿ ಇನ್ನು ಮಿಕ್ಕಿದೆಲ್ಲ ಸೈಡಲ್ಲಿ ಕಟ್ಬಿಡೋಣ ಅಂತ ಪ್ಲ್ಯಾನು. ಆವಾಗ ಮಳೆ ಬರ್ತಾಯಿದ್ರೂ ನೀರು ನೀಟಾಗಿ ಹೊಟ್ಟೋಗುತ್ತೆ, ನಿಲ್ಲಲ್ಲ ಮಧ್ಯದಲ್ಲಿ. ಸೊ ಫೈನಲಾಗಿ ಒಂದು ಡಿಸೈನು, ಇದೊಂದು ಡಿಸೈನ್ ಆಯಿತು ಕನ್ಫರ್ಮು. ಏನೋ ಮಾಡಿದ್ದೀವಿ, ಅಲ್ಲೊಂದು ಕಡ್ಡಿ ಇಟ್ಟಿದ್ದೀವಿ, ಮಧ್ಯದೊಂದು ಕಡ್ಡಿ ಇಟ್ಟಿದ್ದೀವಿ, ಇದೊಂದು ಕಡ್ಡಿ ಇಟ್ಟಿದ್ದೀವಿ. ಕೆಳಗೆ ಊತಿಲ್ಲ, ಮೇಲೆ ಕಟ್ಟಿಲ್ಲ, ಸುಮ್ಮನೆ ನಿಂತಿದೆ ಅದರಲ್ಲೇ ಬ್ಯಾಲೆನ್ಸಿಂಗಲ್ಲಿ. ಸೊ ಎಲ್ಲ ನೇಚರ್ ಮೇಲೆ ನಿಂತಿದೆ. ಗಾಳಿ ಯಾವ ಕಡೆ ಬರುತ್ತೆ ಆ ಕಡೆ ವಾಲುತ್ತೆ. ಅಲ್ಲಿ ಸಂಜು ಬೈ ಅವರು ಇನ್ನೂ ಟೈಟ್ ಮಾಡೋಣ ಅಂದ್ಬಿಟ್ಟು ಇನ್ನೂ ಎಳ್ದು ಎಲ್ಲ ಕಡೆ ದಾರ ಕಟ್ಟಿದವ್ರೆ. ಫಿಸಿಕ್ಸ್ ಸೊ ಹಿಂಗೆ ನೋಡೋಣ ಇದು ಏನಾಗುತ್ತೆ ಅಂತ ಕತೆ. ಫಸ್ಟ್ ಇಲ್ಲೇನೋ ಅದೇ ಅಡುಗೆ ಮಾಡೋಕ್ಕೆ ಅಂತ ನಾವು ಮಾಡ್ಕೊಂಡಿರೋದು. ಕ್ಯಾಂಪ್ ಎಲ್ಲನೂ ಟೆಂಟ್ ಆಚೆನೇ ಹಾಕ್ಕೊಬೇಕಾಗುತ್ತೆ, ಮಧ್ಯದಲ್ಲಿ ಹಾಕೋಕ್ಕಾಗಲ್ಲ. ನೋಡೋಣ ಕತೆ. ಈಗ ಇಷ್ಟು ಮುಗೀತು. ನೆಕ್ಸ್ಟ್ ಪ್ರೋಗ್ರಾಮ್